ನಿನ್ನೆ ರಾತ್ರಿ ಕುಟುಂಬಸ್ಥರ ಜೊತೆ ಬನ್ನಾರಿ ದೇವಸ್ಥಾನಕ್ಕೆ ತೆರಳಿದಂತೆ ದರ್ಶನ್. ಕುಟುಂಬಸ್ಥರ ಜೊತೆ ಚಾಮರಾಜನಗರದ ಬಣ್ಣಾರಿ ಅಮ್ಮನ ದೇವಸ್ಥಾನ, ಚಾಮರಾಜನಗರದ ಸುವರ್ಣಾವತಿ ಟೋಲ್ ಬಳಿ ತೆರಳಿದ್ರು ದರ್ಶನ್ ತೆರಳುತ್ತಿರುವ ದೃಶ್ಯ ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದೆ. ನಿನ್ನೆ ರಾತ್ರಿ ಕುಟುಂಬಸ್ಥರ ಜೊತೆ ಬಣ್ಣಾರಿ ದೇವಸ್ಥಾನದಲ್ಲಿ ಪೂಜೆಯನ್ನು ನಡೆಸಿದ್ದಾರೆ. ಸತ್ಯಮಂಗಲ ಘಾಟ್ನಲ್ಲಿರ್ತಕ್ಕಂಥ ದೇವಸ್ಥಾನ ಅದು. ಸತ್ಯಮಂಗಲ ಘಾಟ್ನ ತುತ್ತ ತುದಿಯಲ್ಲಿ ಬಣ್ಣಾರಿ ದೇವಸ್ಥಾನ ಇದೆ, ಬಣ್ಣಾರಿ ಅಮ್ಮನ ದೇವಸ್ಥಾನ. ಅಲ್ಲಿಗೆ ತೆರಳುತ್ತಾ ಇದ್ದ ದೃಶ್ಯ ಎಕ್ಸ್ಕ್ಲೂಸಿವ್ ಆಗಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಕುಟುಂಬಸ್ಥರ ಜೊತೆ ಬಣ್ಣಾರಿ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡಿದ್ದಾರೆ. ಅಂದರೆ ಅವರ ಪತ್ನಿ ಪುತ್ರ ಕರ್ಕೊಂಡು ಹೋಗಿದ್ದಾರೆ. ಚಾಮರಾಜನಗರದ ಸುವರ್ಣಾವತಿ ಟೋಲ್ ದಾಟ್ತಾ ಇರತಕ್ಕಂಥ ದೃಶ್ಯ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಅಲ್ಲಿಗೆ ಅವರು ಅಂದರೆ ಇಷ್ಟು ದಿವಸ ಈಗ ರೀಸೆಂಟಾಗಿ ಅವರು ಕಾಮಾಖ್ಯ, ಗುವಾಹಟಿನಲ್ಲಿರ್ತಕ್ಕಂಥ ಕಾಮಾಖ್ಯ ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದಿದ್ರು. ಇಲ್ಲಿ ನೋಡ್ತಾ ಇದ್ದೀರಲ್ಲ ದೃಶ್ಯ, ಇದು ಟೋಲ್ ದಾಟ್ತಾ ಇದ್ದಾರೆ ದರ್ಶನ್ ಅವರ ಜೀಪ್, ಅದು ರೆಡ್ ಜೀಪ್. ದರ್ಶನ್ ಟೋಲ್ ದಾಟಿ ಅಲ್ಲಿಂದ ಮುಂದೆ ತೆರಳಿದ್ದಾರೆ. ಸತ್ಯಮಂಗಲ ಘಾಟಿಯಲ್ಲಿರ್ತಕ್ಕಂಥ ತುತ್ತ ತುದಿಯಲ್ಲಿರ್ತಕ್ಕಂಥದ್ದು ಬಣ್ಣಾರಿ ಅಮ್ಮನ ದೇವಸ್ಥಾನ. ಆ ದೇವಸ್ಥಾನಕ್ಕೆ ತೆರಳಿ ಅವರು ಪೂಜೆಯನ್ನು ಸಲ್ಲಿಸಿದರು. ತುಂಬ ದೇವಸ್ಥಾನಗಳಿಗೆ ಹೋಗಿ ಬಂದರು ಅವರಂತೂ. ಬಟ್ ಎಷ್ಟೇ ದೇವರನ್ನ ಬೇಡ್ಕೊಂಡ್ರೂ ಕೂಡ ಕೊನೆಗೆ ಅವರಿಗೆ ಜಾಮೀನು ಮುಂದುವರಿಲಿಲ್ಲ. ಇದೇ ದೃಶ್ಯ, ಇದೇ ದರ್ಶನ್ ಜೀಪ್ ನೋಡ್ತಾ ಇದ್ದೀರಾ, ಇದೇ ದರ್ಶನ್ ಜೀಪ್. ನಿನ್ನೆ ಅವರು ಬಣ್ಣಾರಿ ಅಮ್ಮನ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಕುಟುಂಬ ಸಮೇತ ಹೋಗಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಆ ದೃಶ್ಯಗಳು ಅವರು ಟೋಲಲ್ಲಿ ಪಾಸ್ ಆಗ್ತಾ ಇದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಪಬ್ಲಿಟಿಯಲ್ಲಿ ಅದನ್ನು ಗಮನಿಸ್ತಾ ಇದ್ದೀರಾ. 2 ಕಾರುಗಳು ದೇವಸ್ಥಾನಕ್ಕೆ ಹೋಗಿ ದೇವರ ಮೊರೆ ಹೋದರೂ ಕೂಡ ದರ್ಶನ್ಗೆ ಜಾಮೀನು ಮುಂದುವರಿಕೆ ಆಗಲಿಲ್ಲ. ಸಾಕಷ್ಟು ದೇವಸ್ಥಾನಕ್ಕೆ ಹೋಗಿ ಬಂದರು. ಕಾಮಾಖ್ಯ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದರು. ಪೂಜೆ ಪುನಸ್ಕಾರಗಳನ್ನು ಬೇರೆ ಬೇರೆ ದೇವಸ್ಥಾನಗಳಲ್ಲಿ ನೆರವೇರಿಸಿದರು. ಸೊ ಅವರ ಬೇಡಿಕೆಗಳೆಲ್ಲವೂ ಕೂಡ ಫಲ ಕೊಡಲಿಲ್ಲ ಕೋರ್ಟ್ ಮುಂದೆ. ಹಾಗಾಗಿ ಇವತ್ತು ಅವರು ಕೋರ್ಟ್ ಮುಂದೆ ಶರಣರಾಗಲೇಬೇಕು, ಸರೆಂಡರ್ ಆಗಲೇಬೇಕು, ಅನಿವಾರ್ಯ, ಬೇರೆ ದಾರಿ ಇಲ್ಲ. ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿ ಬಂದಿದ್ದಾರೆ ಅಂತಕ್ಕಂಥದ್ದಕ್ಕೆ ಪೂರಕವಾದ ದೃಶ್ಯ ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಗ್ತಾ ಇದೆ. ಹಾಗಾಗಿ ಇನ್ನು ಮುಂದೆ ದರ್ಶನ್ಗೆ ಮತ್ತೆ ಬಳ್ಳಾರಿ ಜೈಲೇ ಫಿಕ್ಸ್. ಫ್ಯಾಮಿಲಿ ಜೊತೆ ಆದಷ್ಟು ಅವರು ಫ್ಯಾಮಿಲಿ ಜೊತೆ ಟೈಮ್ ಕಳೆದಿದ್ದಾರೆ. ದರ್ಶನ್ಗೆ ಜಾಮೀನು ಸಿಕ್ಕ ಬಳಿಕ ಮ್ಯಾಕ್ಸಿಮಮ್ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಫ್ಯಾಮಿಲಿ ಜೊತೆ. ಇತ್ತೀಚೆಗೆ ಅವರು ವಿದೇಶ ಪ್ರಯಾಣಕ್ಕೆ ಹೋಗಿದ್ದಾಗ ಆಗಲೂ ಫ್ಯಾಮಿಲಿ ಜೊತೆನೇ ಹೋಗಿದ್ದರು. ಎಲ್ಲ ದೇವಸ್ಥಾನಗಳಿಗೆ ಫ್ಯಾಮಿಲಿ ಜೊತೆ ಹೋಗಿದ್ದರು. ಬಟ್ ಈಗ ಒಬ್ಬರೇ ಹೋಗಿ ಜೈಲು ಸೇರಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದರ್ಶನ್ ಮತ್ತೆ ಜೈಲಿಗೆ. ದರ್ಶನ್ಗೆ ಕೊಟ್ಟ ಜಾಮೀನು ರದ್ದುಪಡಿಸಿದೆ ಸುಪ್ರೀಂ ಕೋರ್ಟ್. ಹಾಗಾಗಿ ದರ್ಶನ್ ಇವತ್ತು ಸಾಯಂಕಾಲ 4:30 ಒಳಗಾಗಿ ಕೋರ್ಟ್ಗೆ ಶರಣಾಗ್ತಾರೆ ಅಂತಕ್ಕಂಥ ಮಾಹಿತಿ ಇದೆ. ಅವ್ರು ಸರೆಂಡರ್ ಆಗೋದಕ್ಕೆ ಬೇಕಾದ ಸಿದ್ಧತೆಗಳು ಕುಟುಂಬದಿಂದ ನಡೀತಾ ಇದೆ ಅಂತಕ್ಕಂಥ ಮಾಹಿತಿ. ಅವರ ಅಕ್ಕನ ಮಗ ಚಂದನ್ ಲಗೇಜ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ RR ನಗರದ ಮನೆಯಿಂದ. ರಾಜರಾಜೇಶ್ವರಿ ನಗರದಲ್ಲಿ ದರ್ಶನ್ ಅವರ ಮನೆ ಇದೆ, ಅಲ್ಲಿಂದ ಲಗೇಜನ್ನು ತೊಗೊಂಡು ಹೊರಟಿದ್ದಾರೆ ಅಂತ ಗೊತ್ತಿಲ್ಲ. ವಿಜಯಲಕ್ಷ್ಮಿ ಅವರ ಅಂದರೆ ಅವ್ರ ಪತ್ನಿಯವರ ಒಂದು ಫ್ಲ್ಯಾಟ್ ಕೂಡ ಇದೆ, ಅಲ್ಲಿ ಅವರು ಸಾಮಾನ್ಯ ಹೆಚ್ಚು ಸಮಯವನ್ನು ಕಳೀತಾ ಇದ್ರು ಇತ್ತೀಚೆಗೆ. ಅಲ್ಲಿದ್ದಾರಾ ಅಥವಾ ಮೈಸೂರಿನಲ್ಲಿದ್ದಾರಾ? ಮೈಸೂರಿನಲ್ಲಿ ಇಲ್ಲ ಅನ್ನೋ ಮಾಹಿತಿ ಇದೆ. ಒಟ್ಟಾರೆ ದರ್ಶನ್ ಇವತ್ತು 4:30 ಒಳಗೆ ಕೋರ್ಟ್ ಮುಂದೆ ಶರಣಾಗಲೇಬೇಕು, ಶರಣ ಆಗ್ತಾರೆ ಅನ್ನೋ ಮಾಹಿತಿ ಉನ್ನತ ಮೂಲಗಳು ಸಿಕ್ಕಿದೆ. ಕುಟುಂಬಸ್ಥರ ಜೊತೆ ಬಣ್ಣಾರಿ ಅಮ್ಮನ ದೇವಸ್ಥಾನಕ್ಕೆ ತೆರಳಿದರು ದರ್ಶನ್ ಅನ್ನುವಂತಹ ಮಾಹಿತಿ, ಅದಕ್ಕೆ ವಿಡಿಯೋ ಕೂಡ ಲಭ್ಯ ಆಗಿದೆ. ಕೋರ್ಟ್ಗೆ ಇವತ್ತು ಶರಣಾಗ್ತಾರೆ ದರ್ಶನ್. ಈಗಾಗಲೇ ದರ್ಶನ್ ಲಗೇಜ್ ಬ್ಯಾಗ್ ಅನ್ನು ಕೊಂಡೊಯ್ದಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್. ಇವತ್ತು ಸಂಜೆ 4:30ಕ್ಕೆ ದರ್ಶನ್ ಶರಣಾಗತಿಯಾಗುತ್ತೆ. ಕೋರ್ಟ್ಗೆ ಶರಣಾಗಲಿದ್ದಾರೆ ದರ್ಶನ್. ಈಗಾಗಲೇ ದರ್ಶನ್ ಲಗೇಜ್ ಬ್ಯಾಗ್ ಅನ್ನು ಕೊಂಡೊಯ್ದಿದ್ದಾರೆ ಅಳಿಯ ಚಂದನ್, ಅವರ ಅಕ್ಕನ ಮಗ. ಸೊ ಹಾಗಾಗಿ ದರ್ಶನ್ ಶರಣರಾಗ್ತಾರೆ ಅಂತಕ್ಕಂಥ ಉನ್ನತ ಮೂಲಗಳ ಮಾಹಿತಿ ಲಭ್ಯವಾಗಿದೆ. ಈಗಾಗಲೇ ಅವರ ವಕೀಲರ ಜೊತೆ ಸಂಪರ್ಕದಲ್ಲಿದ್ದಾರೆ ದರ್ಶನ್. ಮುಂದೇನು ಮಾಡಬೇಕು, ಏನು ಎತ್ತ ಅಂತ. ಸಾಮಾನ್ಯವಾಗಿ ವಕೀಲರ ಸಲಹೆ ಸುಪ್ರೀಂ ಕೋರ್ಟ್ ಆದೇಶ ಆಗಿರೋದ್ರಿಂದ ನೀವು ಕೋರ್ಟ್ಗೆ ಸರೆಂಡರ್ ಆಗಬೇಕು ಅಂತ ಸಾಮಾನ್ಯವಾಗಿ. ಯಾಕೆಂದರೆ ಬೇರೆ ರೀತಿ ನಡ್ಕೊಂಡ್ರೆ ಅದು ಮುಂದಿನ ಬೇರೆ ಬೇರೆ ಪರಿಣಾಮಗಳಿಗೆ ಕಾರಣ ಆಗುತ್ತೆ. ನಾಳೆ ದಿನ ಕೋರ್ಟ್ನಲ್ಲಿ ಐ ವಿಟ್ನೆಸ್ ಎಲ್ಲ ಬಾಕ್ಸಿಂಗ್ ಆದಮೇಲೆ ಜಾಮೀನಿಗೆ ಅಪ್ಲೈ ಮಾಡ್ಕೋಬೋದು ಇವರು. ಆಗ ಕೋರ್ಟ್ ಏನು ಹೇಳುತ್ತೆ, ಈ ಥರ ಎಲ್ಲ ಆದರೆ
ಕೋರ್ಟ್ ನಿರ್ದೇಶನದಂತೆ ನಡ್ಕೊಂಡಿದ್ದಾರೆ, ಯಾವ ಷರತ್ತುಗಳ ಉಲ್ಲಂಘನೆಯಾಗಿಲ್ಲ ಅಂತ ಹೇಳಬೇಕು ಕೋರ್ಟ್ಗೆ. ಹಾಗೆ ಹೇಳಬೇಕು ಅಂದರೆ ಕೋರ್ಟ್ ಹೇಳ್ದಂಗೆ ನಡ್ಕೋಬೇಕು. ಬಹುತೇಕ 7 ಜನ ಆ ಕೆಲಸವನ್ನು ಮಾಡ್ತಾರೆ ಅಂತ ಅನಿಸುತ್ತೆ. 7 ಜನ. ಇವತ್ತು ಸಂಜೆ 4:30ಕ್ಕೆ ದರ್ಶನ್ ಶರಣಾಗತಿ ಆಗುತ್ತೆ. ಕೋರ್ಟ್ಗೆ ಶರಣಾಗಲಿದ್ದಾರೆ ದರ್ಶನ್. ಕೋರ್ಟ್ ಮುಂದೆ ಹಾಜರಾಗಿ ತಮ್ಮನ್ನು ತಾವು ಶರಣಾಗತಿ ಮಾಡಿಕೊಳ್ಳೇಬೇಕು. ಆ ನಂತರ ಕೋರ್ಟ್ ಹೇಗೆ ಹೇಳುತ್ತೆ ಹಾಗೆ ಕೇಳಬೇಕು. ಸುಪ್ರೀಂ ಕೋರ್ಟ್ನ ಆದೇಶದಂತೆಯೇ ಎಲ್ಲವೂ ನಡೆಯುತ್ತೆ. ತತ್ಕ್ಷಣಕ್ಕೆ ವಶಕ್ಕೆ ಪಡೆಯಿರಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ತತ್ಕ್ಷಣ, ಈ ಕೂಡಲೇ, ಯಾವ ಟೈಮನ್ನು ಕೂಡ ಕೊಟ್ಟಿಲ್ಲ. ಹಾಗಾಗಿ ದರ್ಶನ್ ಮನೆ ಮುಂದೆ ಏನಾಗ್ತಾ ಇದೆ ನೋಡ್ತಾ ಇದ್ದೀರಾ. ಒಂದು ಜೀಪ್ನಲ್ಲಿ ದರ್ಶನ್ ಅವರ ಲಗೇಜನ್ನು ತಗೊಂಡು ಹೋಗಿದ್ದಾರೆ ಅವರ ಅಳಿಯ. ದರ್ಶನ್ ಎಲ್ಲಿದ್ದಾರೆ ಅಲ್ಲಿಗೆ ಅದನ್ನು ತಲುಪಿಸ್ತಾರೆ. ಕೋರ್ಟ್ಗೆ ಅವರು ಹಾಜರುಪಡಿಸ್ತಾರೆ. ಕೋರ್ಟ್ಗೆ ಹಾಜರುಪಡಿಸಿದಾಗ ಲಗೇಜ್ ಸಮೇತನೇ ಹೋಗಿರ್ತಾರೆ. ಗೊತ್ತಿಲ್ಲ ಮುಂದಕ್ಕೆ ಏನಾಗುತ್ತೆ, ಎಷ್ಟು ದಿನಗಳ ತನಕ ಜೈಲಲ್ಲಿ ಇರಬೇಕಾಗುತ್ತೆ ಗೊತ್ತಿಲ್ಲ. ಹಾಗಾಗಿ ಎಲ್ಲ ತಯಾರಿಗಳು ಆಗ್ತಾ ಇದೆ. ಅದಕ್ಕೊಂದು ಸ್ವಲ್ಪ ಟೈಮ್ ತಗೋತಾ ಇದ್ದಾರೆ. ಪವಿತ್ರ ಗೌಡ ಅವರು ಕೂಡ ಸ್ವಲ್ಪ ಟೈಮ್ ತೊಗೊಂಡಿದ್ದಾರೆ. ಅವ್ರನ್ನ ಕೂಡ ಈಗಾಗಲೇ ವಶಕ್ಕೆ ಪಡೆಯೋದಕ್ಕೆ ಪೊಲೀಸರು ರೆಡಿಯಾಗಿದ್ದಾರೆ.